ನಾವು ಕುತ್ತೂರು ಜಂಕ್ಷನ್ನಲ್ಲಿ ಸರ್ಕಲ್ನ ಗುದ್ದಲಿ ಪೂಜೆ ಹಾಗೂ ಪಂಜಾಂದ ಬಂಟ ವೈದ್ಯನಾಥ ಕೊರಗಜ್ಜನ ಕ್ಷೇತ್ರದ ಅಗಲೀಕರಣವನ್ನು ಗುದ್ದಲಿ ಪೂಜೆ ಮಾಡಿ ಈಗ ನಮ್ಮ ಸಂತೋಷ ನಗರದ 7ನೇ ವಾರ್ಡಿನ ಈ ಮುಖ್ಯ ರಸ್ತೆಯಲ್ಲಿ ಸಾಧಾರಣ ಒಂದು 50 ಲಕ್ಷದ ಕಾಂಕ್ರೀಟೀಕರಣ ಮಾಡಲು ನಮ್ಮ ಶಾಸಕರಾದಂಥ ಟಿ ಖಾದರ್ ಒಂದು ನಮ್ಮ ಸದಸ್ಯರಾದ ವಿಲ್ಫ್ರೆಡ್ ಡಿಸೋಜ ಹಾಗೂ ಹಸನಬ್ಬನವರ ಮನವಿಯ ಮೇರೆಗೆ ಈ 50 ಲಕ್ಷ ಇಲ್ಲಿ ಇಟ್ಟಿದ್ದಾರೆ. ಈ ಶಂಕುಸ್ಥಾಪನೆಯ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಉಳ್ಳಾಲ ಬ್ಲಾಕ್ನ ಅಧ್ಯಕ್ಷರಾದಂಥ ಬೋಲಿಯಾರ್ ರಮೇಶ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ನಮ್ಮ ಗ್ರಾಮ ಸಮಿತಿ ಪರವಾಗಿ ಹಾಗೂ 7ನೇ ವಾರ್ಡ್ನ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತಾ, ಹಾಗೂ ನಮ್ಮ ಮುನ್ನೂರು ಗ್ರಾಮ ಸಮಿತಿಯ ಉಸ್ತುವಾರಿಯಾಗಿ ವಹಿಸಿದಂಥ ನಮ್ಮ ಮಾಜಿ ಅಧ್ಯಕ್ಷರು ಕೋಣಾಜೆ ಗ್ರಾಮ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಗ್ರಾಮ ಸಮಿತಿ ಪರವಾಗಿ ಹಾಗೂ 7ನೇ ವಾರ್ಡ್ನ ಪರವಾಗಿ ಸ್ವಾಗತ ಬಯಸ್ತಾ, ಹಾಗೂ ನಮ್ಮ ಹಿಂದುಳಿದ ವರ್ಗದ ಉಳ್ಳಾಲ ಬ್ಲಾಕಿನ ಅಧ್ಯಕ್ಷರಾದಂಥ ವಿವೇಕಾನಂದ ಸನಿಲ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ನಾವು ಸ್ವಾಗತ ಮಾಡುತ್ತಾ, ಹಾಗೂ ನಮ್ಮ ಮುನ್ನೂರು ಗ್ರಾಮದ ಸಮಿತಿಯ ಅಧ್ಯಕ್ಷರ ನಮ್ಮ ನೆಚ್ಚಿನ ನಾಯಕರು ಯಾವ ಕಾರ್ಯಕ್ರಮಕ್ಕೆ ನಮಗೆ ನಮ್ಮ ಮುನ್ನೂರು ಗ್ರಾಮ ಸಮಿತಿಯ ಅಧ್ಯಕ್ಷರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮಗೆ ಸದಸ್ಯರಿಗೆ ಆಗಲಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದು ಹುರುಪು ಕೊಡುವಂಥ ನಮ್ಮ ಅಧ್ಯಕ್ಷರು ಕೂಡ ಇದ್ದಾರೆ. ಅವರಿಗೂ ಕೂಡ ನಮ್ಮ 7ನೇ ವಾರ್ಡ್ನ ಪರವಾಗಿ ಸ್ವಾಗತ ಮಾಡುತ್ತಾ, ಹಾಗೂ ಮಹಿಳಾ ಘಟಕದ ವಿಲ್ಮಾ ತಾಲೂಕು ಮಾಜಿ ಪಂಚಾಯತ್ ಸದಸ್ಯರು ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಗ್ರಾಮ ಸಮಿತಿಯ ಪರವಾಗಿ ಹಾಗೂ 7ನೇ ವಾರ್ಡ್ನ ಪರವಾಗಿ ಸ್ವಾಗತ ಬಯಸ್ತಾ, ಹಾಗೂ ಜಕಾರಿಯಾ ಮಲರ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ನಮ್ಮ ಗ್ರಾಮ ಸಮಿತಿಯ ಪರವಾಗಿ ಅರ್ಪಿಸ್ತಾ, ಹಾಗೂ ನಮ್ಮ ಡೇವಿಡ್ ಕಥೋಲಿಕ್ ಸಭಾ ಅಧ್ಯಕ್ಷರು ಡೇವಿಡ್ ಅವರು ಇದ್ದಾರೆ, ಕಥೋಲಿಕ್ ಸಭಾ ಅಧ್ಯಕ್ಷರು ನಮಗೆ ಮಾರ್ಗದರ್ಶನ ನೀಡುವಂಥ ಅವರು ಕೂಡ ನಮ್ಮ ಗ್ರಾಮ ಸಮಿತಿಯ ಪರವಾಗಿ ಸ್ವಾಗತ ಮಾಡುತ್ತಾ, ಹಾಗೂ ನಮ್ಮ ಅಬ್ದುಲ್ ರೆಹಮಾನ್ ಬಹಳ ಹಿರಿಯ ನಾಯಕರು ಈ ಸಂತೋಷ ನಗರದ ಪ್ರತಿಯೊಂದು ಕಾಮಗಾರಿಗೆ ಆಗುವಾಗ ಹಾಗೂ ಸದಸ್ಯರಿಗೆ ಸಲಹೆ ಸೂಚನೆ ಮಾರ್ಗದರ್ಶನ ಪಕ್ಷದ ಸಂಘಟನೆಗೆ ತುಂಬ ಸಲಹೆ ಸೂಚನೆ ಕೊಡುವಂಥ ನಮ್ಮ ಹಿರಿಯರಾದಂಥ ಅಬ್ದುಲ್ ರೆಹಮಾನ್ ಇದೆ. ಅವರಿಗೂ ಕೂಡ ಗ್ರಾಮ ಸಮಿತಿಯ ಪರವಾಗಿ ಸ್ವಾಗತ ಮಾಡುತ್ತಾ, ಹಾಗೂ ಹಿರಿಯರಾದಂಥ ಮಠಾಣಿ ಇಬ್ರಾಹಿಂ ಕೂಡ ಇದ್ದಾರೆ. ಹಾಗೂ ಉಳ್ಳಾಲ ಬ್ಲಾಕಿನ ಟಿ ಖಾದರ್ ಅವರ ಆಪ್ತ ಸಲಹೆಗಾರ ಮನ್ಸೂರ್ ಉಳ್ಳಾಲ್ ಅವರು ಕೂಡ ಇದ್ದಾರೆ. ಹಾಗೂ ಗ್ಯಾರಂಟಿ ಸಮಿತಿಯ ಸದಸ್ಯರು ಅವರು ಕೂಡ ಇದ್ದಾರೆ. ಹಾಗೂ ನಮ್ಮ ಮಿತ್ರ ಪಕ್ಷದಂಥ ಕಮ್ಯುನಿಸ್ಟ್ ನಾಯಕರಾದಂಥ ಗಣೇಶ್ ಅಡ್ಡಂತವರು ಕೂಡ ಇದ್ದಾರೆ. ಅವರಿಗೂ ಕೂಡ ನಮ್ಮ ಸ್ವಾಗತ ಮಾಡುತ್ತಾ, ಹಾಗೂ ನಮ್ಮ ಹಿರಿಯರಾದಂಥ ರೆಹಮಾನ್ ಕೂಡ ಇದ್ದಾರೆ. ಅವರಿಗೂ ಕೂಡ ಸ್ವಾಗತ ಮಾಡುತ್ತಾ, ಹಾಗೂ ಎಲ್ಲ ಸದಸ್ಯರು ಹಾಗೂ ಹಿರಿಯರು ಕಾರ್ಯಕರ್ತರನ್ನು ಸ್ವಾಗತ ಮಾಡುತ್ತಾ, ಈ ಒಂದು ಅಭೂತಪೂರ್ವವಾದ ಕಾಮಗಾರಿಕೆಯನ್ನು ನಮ್ಮ 50 ಲಕ್ಷದ ಕಾಮಗಾರಿ, ಯಾಕಂದರೆ ಇಲ್ಲಿ ಸಾಧಾರಣ ಈ ಕಾಮಗಾರಿ ಆಗಿ ಸಾಧಾರಣ ಒಂದು 10-25 ವರ್ಷ ಆಯಿತು. ನಮ್ಮ ಸದಸ್ಯರು ಮುಖ್ಯವಾಗಿ ಹಸನಬ್ಬ ಹಾಗೂ ವಿಲ್ಫ್ರೆಡ್ ಇವರ ಒಂದು ಮುತುವರ್ಜಿ, ಯಾಕಂದರೆ ಇಲ್ಲಿ ನಡೆಯುವಾಗ ಈಗ ತುಂಬ ಎಲ್ಲ ಕಾಂಕ್ರೀಟೀಕರಣ ಹೋಗಿದೆ, ಅದನ್ನು ನೀವು ಸರಿಪಡಿಸಲೇಬೇಕು ಅಂತ ಹೇಳುವಾಗ ಎಷ್ಟು ಸಲ ಹೋಗಿದ್ದಾರೆ. ಯಾಕಂದರೆ ಬೇರೆ ಬೇರೆ ಕಾಮಗಾರಿಗೆ ಇಡ್ಲಿಕ್ಕುಂಟು 300ಗೆ ಎಷ್ಟು ಕೊಡಬೇಕು ಅಂತ ಅವ್ರು ಹೇಳುವಾಗ ಇಲ್ಲ ಆಗುವುದಿಲ್ಲ ಅಂತ ರಾತ್ರಿ ಹಗಲು, ಯಾಕಂದರೆ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಕಾರ್ಯಕರ್ತರೆಲ್ಲ ಎಲ್ಲರನ್ನು ಒಂದು ಮನಗಂಡು ಇವರು ಒಂದು ರಾತ್ರಿ ಹಗಲು ಅವರನ್ನು ಮನವರಿಕೆ ಮಾಡಿ ಈಗಾಗಲೇ ಗ್ರಾಮ ಪಂಚಾಯತ್ ಇನ್ನು ಚುನಾವಣೆ ಬರುವ ಮೊದಲು ಮಾಡಿಕೊಡ್ಬೇಕು ಸರ್, ನಾವು ಅವರಿಗೆ ಭರವಸೆ ಕೊಟ್ಟಿದೆ. ಈ ಸಂತೋಷ್ ನಗರ 7ನೇ ವಾರ್ಡ್ ಇಡೀ 300 ಗ್ರಾಮದಲ್ಲಿ ಒಂದು ಸಿಂಗಾಪುರ್ನಾಗಿ ಒಂದು ಮಾಡುವ ಸಾಧಾರಣ 20 ವರ್ಷದ ಮೊದಲು ಅವರು ಓಟಿಗೆ ನಿಲ್ಲುವಂದು ಹೇಳಿದರು. ನಿಜವಾಗಿ ನಮ್ಮ ಸದಸ್ಯರು ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಇಲ್ಲಿ ಕಾಮಗಾರಿಕೆ ಮಾಡಿದ್ದಾರೆ. ಹಾಗೂ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ನೀರಿನ ಸೋರ್ಸ್ ಇಲ್ಲದಿದೆ ಸಹ, ಎಷ್ಟು ಬೋರ್ವೆಲ್ ತೋಡಿ ಸಹ ಇಲ್ಲಿ ನೀರಿನ ಸಮಸ್ಯೆ ಇತ್ತು. ಆಗ ಸಹ ಬೇರೆ ವಾರ್ಡಿನಿಂದ ಬೇರೆ ಪೈಪ್ಲೈನ್ ಮಾಡಿಂದ ಈಗ ನಿರಂತರವಾಗಿ ನೀರನ್ನು ಈಗ ಇರುವ ವ್ಯವಸ್ಥೆಯಲ್ಲಿ ಕೊಟ್ಟಿದ್ದಾರೆ. ಹಾಗೂ ಬಹು ಯೋಜನೆ ಗ್ರಾಮದ ಈಗಾಗಲೇ ನಮ್ಮ ಸದಸ್ಯರು, ಅಂದರೆ ನಾನು ಇನ್ನೂ ಹೆಸರು ಹೇಳಬೇಕಂತಿಲ್ಲ, ಮಾಜಿ ಅಧ್ಯಕ್ಷರು ಮತ್ತು ಇವರು ಹಸನಬ್ಬರು ಈ ನೀರು ಇಲ್ಲಿ ಆಗಬೇಕು, ಬಾಕಿ ವಾರ್ಡ್ನಲ್ಲಿ ಇದ್ದ ಹಾಗೆ ಇಲ್ಲಿ ಕೂಡ ನೀರು ಆಗಲೇಬೇಕಂತ ಒಂದು ಆ ಪೈಪ್ಲೈನ್ ಆಗೋದು. ಈಗಾಗಲೇ ಅದನ್ನು ಸಾಧಾರಣ 3 ತಿಂಗಳ ಒಳಗೆ ಅದರ ನೀರು ಕಾಮಗಾರಿಕೆಯನ್ನು ಇದನ್ನು ಶುರು ಮಾಡ್ತಾರೆ. ಇದಕ್ಕೆ ಮುಖ್ಯವಾಗಿ ನಮಗೆಲ್ಲ ಶಾಸಕರ ಮನಗೊಂಡು ಎಂಥ ಕೆಲಸ ಮಾಡಿದ್ರು ಸಹ ಶಾಸಕರು ನಮ್ಮ ಬ್ಲಾಕ್ ಅಧ್ಯಕ್ಷರ ಕೇಳ್ತಾರೆ, ಈ 300ನಲ್ಲಿ ಹೀಗೆ ಕೇಳ್ತಾರೆ. ಆಗ ನಮ್ಮ ಉಳ್ಳಾಲ ಬ್ಲಾಕಿನ ಅಧ್ಯಕ್ಷರು ಆದ
ರಮೇಶ್ ಶೆಟ್ಟಿ ಅವರು ಸರ್ 300 ಗ್ರಾಮದ ಕಾರ್ಯಕರ್ತರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಮೇಶವಾಗಿ ಒಂದು ಬ್ಲಾಕ್ನ ಮೀಟಿಂಗ್ ಆಗಲಿ ಪ್ರತಿಭಟನೆಗೆ ಆಗಲಿ ಅವರು ಭಾಗವಹಿಸ್ತಾರೆ. ಅವರ ಕಾಮಗಾರಿಗೆ ನೀವು ಮಾಡಲಿಕ್ಕೆ ಹೋಗ್ಬೇಕಂತ ಅವರ ಒಂದು ಮುತುವರ್ಜಿಯಿಂದ ಈ ಕಾಮಗಾರಿ ಆಗ್ತದೆ ಅಂತ ಹೇಳುತ್ತಾ ಅವರಿಗೆ ಸ್ವಾಗತ ಮಾಡುತ್ತಾ ಈ ಗುದ್ದಲಿ ಪೂಜೆಯನ್ನು ಅವರು ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮುನ್ನೂರು ಗ್ರಾಮದ ಸಂತೋಷ್ ನಗರ ಇಲ್ಲಿ ಮೊದಲು ಕಾಮಗಾರಿ ಆಗಿತ್ತು. ಆದರೂ ಕೂಡ ತೊಂದರೆ ಆದ ಕಾರಣ ಈ ಊರಿನ ಎಲ್ಲ ಗ್ರಾಮಸ್ಥರು ಯುಟಿ ಖಾದರ್ನಲ್ಲಿ ಮುಖ್ಯವಾದ ರಸ್ತೆಗೆ ಅನುದಾನ ಮಂಜೂರು ಮಾಡಬೇಕಂತೇಳಿ ತಿಳಿಸಿದಾಗ ಬಹಳ ಸಂತೋಷದಿಂದ ಈ ರಸ್ತೆಗೆ ಅವರು ಅನುದಾನವನ್ನು ಮಂಜೂರು ಮಾಡಿದ್ದಾರೆ. ಅದಲ್ಲದೆ ಅವರು ಇವತ್ತು ಬರಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಬೆಳಿಗ್ಗೆ ಕೂಡ ಫೋನ್ ಮಾಡಿ ನಾನು ಬರ್ತೇನೆ ಅಂತ ಹೇಳಿಕೊಂಡು, ಆದರೆ ಸ್ಪೀಕರ್ ಬೆಂಗಳೂರಿನ ಸ್ಪೀಕರ್ ಕಚೇರಿಯಲ್ಲಿ ತುರ್ತು ಕೆಲಸ ಇರುವುದರಿಂದ ಅವರು ಕೂಡಲೇ ಅಲ್ಲಿ ಹೋಗ್ತೇನೆ ಅಂತ ಹೇಳಿಕೊಂಡು ಹೋಗಿದ್ದಾರೆ. ಅವರಿಗೆ ಈ ಅನುದಾನ ಈ ಗ್ರಾಮಕ್ಕೆ ಇಟ್ಟದಾಗಿ ಗ್ರಾಮಸ್ಥರ ಪರವಾಗಿ ಮೊತ್ತ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದಲ್ಲದೆ ಈ ನಮ್ಮ ಮಾಣಿವುಳ್ಳಾಲ್ ರಸ್ತೆಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೊಡ್ಡ ರಸ್ತೆಯಲ್ಲಿ ಶಿಕ್ಷಣ ಸಂಸ್ಥೆಯೊಂದಿಗೆ ಅವರು ಮಾತಾಡಿದಾಗ ಈ ರಸ್ತೆಯನ್ನು ನಾನು ಟೋಲ್ ಫ್ರೀ ರಸ್ತೆಯನ್ನಾಗಿ ಮಾಡ್ತೇನೆ, ನಿಮ್ಮೆಲ್ಲರ ಸಹಕಾರ ಕೂಡ ನನಗೆ ಬೇಕು ಅಂತ ತಿಳಿಸಿದಾಗ ನಮ್ಮ ಗಣೇಶ್ ಭವನ ಕೊನಾಜೆಯ ಗಣೇಶ್ ಭವನದಲ್ಲಿ ಬ್ಯಾರಿಸ್ ಕಾಲೇಜಿನವರು ಅಲ್ಲಿ ರಸ್ತೆ ಆಗುವಾಗ ಒಂದು ವೃತ್ತವನ್ನು ಮಾಡಲಿಕ್ಕಿದ್ದಾರೆ, ಗಣೇಶ್ ಮಾಲ್ ಹತ್ತಿರ. ಅದೇ ರೀತಿ ನಾಟಿಕಲ್ನಲ್ಲಿ ನಮ್ಮ ಏನಪ್ಪಯ್ಯನವ್ರ ಕೇಳಿದಾಗ ಅಲ್ಲಿ ಕೂಡ ಅವರ ಒಂದು ವೃತ್ತವನ್ನು ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿ ಕನಚೂರು ಸಂಸ್ಥೆಯವರು ದೇರ್ಲಗಟ್ಟೆಯಲ್ಲಿ ವೃತ್ತ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ನಿಟ್ಟೆ ಸಂಸ್ಥೆಯವರು ನಾವು ಕುತ್ತಾರಲ್ಲಿ ನಾನು ಮಾಡಿ ಕೊಡ್ತೀನಿ ಅಂತ ಹೇಳಿಕೊಂಡು ಅವತ್ತು ಹೇಳಿದ್ರು. ಆದರೆ ಕಾರಣಾಂತರಗಳಿಂದ ಮುಂದೆ ಹೋಗಿ ಇವತ್ತು ಕೆಲಸ ಕಾರ್ಯಗಳು ಪ್ರಾರಂಭವಾಗಿದೆ. ಮುಂದಿನ ದಿನದಲ್ಲಿ ಅದರ ಸೌಹಾರ್ದ ವೃತ್ತವನ್ನು ನಮ್ಮ ಯುಟಿ ಖಾದರ್ ಅವರು ಉದ್ಘಾಟನೆ ಕೂಡ ಮಾಡಲಿಕ್ಕಿದ್ದಾರೆ. ಆದ್ದರಿಂದ ಯಾರಿಗೂ ಕೂಡ ಅದರ ಚಿಂತೆ ಬೇಡ, ಅದು ಸೌಹಾರ್ದತೆ ಕಟ್ಟೆಯಾಗಿ ಆಗ್ತದೆ, ವೃತ್ತ ಆಗ್ತದೆ, ಸೌಹಾರ್ದ ವೃತ್ತ ಅಂತ ಹೇಳಿಕೊಂಡು. ಅಲ್ಲಿ ದೊಡ್ಡ ಜಂಕ್ಷನ್ ಆದ ಕಾರಣ, ಅದರಲ್ಲಿ ಕುತ್ತಾರು ಬೆಳೆಯುವ ಒಂದು ಪೇಟೆಯಾದ ಕಾರಣ ಅಲ್ಲಿಗೆ ಒಂದು ವೃತ್ತ ಅತಿ ಅಗತ್ಯ ಅಂತ ಹೇಳಿಕೊಂಡು ನಮ್ಮ ನಿಟ್ಟೆಯವರು ಅದಲ್ಲದೆ ತೊಕ್ಕೋಟಿಂದ ಮಂದನಗರ ತನಕ ರಸ್ತೆಯ ಮಧ್ಯಭಾಗದಲ್ಲಿ ದೀಪವನ್ನು ಕೂಡ ದಾರಿದೀಪವನ್ನು ಕೂಡ ಅಳವಡಿಸ್ತಾರೆ ಅಂತ ಹೇಳಿ ತಿಳಿಸಿರುತ್ತಾರೆ. ಅದರಿಂದ 300 ಗ್ರಾಮ ಅದಕ್ಕೆ ಸೇರ್ತದೆ. ಅದರಿಂದ ಅದು ಕೂಡ ಒಂದು ಒಳ್ಳೆಯ ಅದಾಗ್ತದೆ. ಅದರಲ್ಲಿ ಜಾತಿ ಧರ್ಮ ಯಾವುದೇ ಜಾತಿ ಆಗಲಿ ಯಾವುದೇ ಧರ್ಮವಾಗಲಿ ಪೂರ್ವಭಾವನೆಗಳು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಉಳ್ಳಾಳದಲ್ಲಿ ಇಲ್ಲ. ಆದ್ದರಿಂದ ಅದಕ್ಕಾಗಿ ನಾವು ಯಾವುದೂ ಚಿಂತೆ ಮಾಡುವುದು ಅಗತ್ಯ ಕೂಡ ಇಲ್ಲ. ಯಾಕಂದರೆ ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಅಕ್ಕ ತಂಗಿಯಂದಿರಾಗಿ ಈ ಕ್ಷೇತ್ರದಲ್ಲಿ ಇದ್ದುಕೊಂಡು ಅಲ್ಲಿಯ ವೃತ್ತ ಕೂಡ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ, ಎಲ್ಲ ಧರ್ಮದವರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಖಂಡಿತವಾಗಿ ಆಗ್ತದೆ ಅಂತೇಳಿ ಯುಟಿ ಖಾದರ್ ಭರವಸೆ ಕೊಟ್ಟಿದ್ದಾರೆ. ಆ ಎಲ್ಲರ ಕೂಡ ಮಾತಾಡಿ ಕೆಲಸ ಕಾರ್ಯ ಕೂಡ ನಡೆಯುತ್ತಾ ಇದೆ. ಅದು ಮುಂದಿನ ದಿನದಲ್ಲಿ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಆಗಿ ಅಲ್ಲಿ ಉದ್ಘಾಟನೆ ಕೂಡ ಆಗಲಿಕ್ಕೆ ಇದೆ. ಅದೇ ರೀತಿ ರಸ್ತೆಯ ಇವತ್ತು ಗುದ್ದಲಿ ಪೂಜೆಯನ್ನು ನಾವು ಮಾಡುವ. ಅದೇ ರೀತಿ ಈ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮಗಳಿಗೂ ಕೂಡ 3 ಹಂತದಲ್ಲಿ ಅನುದಾನವನ್ನು ಇಟ್ಟಿದ್ದಾರೆ. ಕೆಲವು ಕಡೆ ಅವರು ಹೋಗಿ ಗುದ್ದಲಿ ಪೂಜೆ ಮಾಡಿದ್ದಾರೆ, ಕೆಲವು ಕಡೆ ನಮ್ಮನ್ನೆಲ್ಲ ಕಲಿಸಿ ನಾಯಕರನ್ನೆಲ್ಲ ಕಲಿಸಿ ಗ್ರಾಮದ ಸೇರಿ ಗುದ್ದಲಿ ಪೂಜೆ ಆಗಿದೆ. ಅದೇ ರೀತಿ ಇಲ್ಲಿ ಕೂಡ ಮುಖ್ಯ ರಸ್ತೆಗೆ 3 ಕಡೆ ಅಗಲೀಕರಣ ಆಗಲಿಕ್ಕಿದೆ. ಅಲ್ಲಿಗೆ 3.5 ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟು ಅಗಲೀಕರಣ ಕೂಡ ಆಗಲಿಕ್ಕಿದೆ. ಅಲ್ಲಲ್ಲಿ ಅಗಲೀಕರಣ, ಅದಕ್ಕೆ ಜಾಗದವರು ಕೂಡ ನಮಗೆ ಸಹಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾಕಂದರೆ ದೊಡ್ಡ ಕ್ಷೇತ್ರ ಕೂಡ ಅಲ್ಲಿದೆ, ಕೆಳಗೆ ಕೂಡ ಅಲ್ಲಿ ದರ್ಗಾ ಕೂಡ ಇದೆ, ಕೆಳಗೆ ಕೂಡ ಅಮಲಮಗಲಲ್ಲಿ ಕೂಡ ದರ್ಗಾ ಇದೆ. ಅದೇ ರೀತಿ ಅದು ಅಡ್ಡಿಯಾಗಿ ಹೋಗುವಂಥ ರಸ್ತೆ ಕೂಡ ಬ್ರಿಡ್ಜ್ ಹತ್ತಿರವಾಗಿ ಹೋಗಲಿಕ್ಕೆ ಕೂಡ ಹತ್ತಿರ ತಿಳ್ಕೊಂಡು ಈ ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಅವಕಾಶ ಆಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಭಾಗ್ಯವಂತರಾಗಬೇಕು. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದವರೆಲ್ಲ ಭಾಗ್ಯವಂತರು. ಸುಮಾರು 2 ವರ್ಷದಲ್ಲಿ ಆದಷ್ಟು ಸುಮಾರು 1,700 ಕೋಟಿ ಅನುದಾನವನ್ನು ತಂದು ಗ್ರಾಮವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಇನ್ನು ಕೂಡ ಅವರಿಗೆ 2 ವರ್ಷದ ಅವಕಾಶ ಇದೆ. ಇನ್ನು ಕೂಡ ಮಂತ್ರಿ ಮಂಡಲ ಆಗುವಾಗ ಉನ್ನತ ಸ್ಥಾನಕ್ಕೆ ಹೋಗಿ ಬರಲಿ ಅಂತ ನಾವೆಲ್ಲರೂ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ. 300 ಗ್ರಾಮ 7ನೇ ವಾರ್ಡ್ 100 ವಾರ್ಡ್ ಭಾಳ ಸುಂದರ ಕಾಣ್ತಿದೆ. ಇಲ್ಲಿಂದ ಸುಮಾರು ನಮ್ಮ ಇಲ್ಲಿ ಪೀಟ್ರಮ್ ಅಂಗಡಿಯಿಂದ ಸಾಧಾರಣ ಪಂಡಿತ್ ತನಕ ಉದ್ದುಂಟು ರೋಡ್. ಇದು ಒಂದು ಸಲ ಕಾಂಕ್ರೀಟ್ ಆಯಿತು 25 ವರ್ಷ ಮೊದಲು. ಈಗ ಪುನಃ ಇದು ಕಾಂಕ್ರೀಟ್ 50 ಲಕ್ಷ ಅನುದಾನ ಇಟ್ಟಿದ್ದಾರೆ. ಇದರಿಂದ ಈ ಪ್ರದೇಶದ ಸಂತೋಷ್ ನಗರ ಏರಿಯಾದು ಭಾಳ ಮೇನ್ ರಸ್ತೆ ಒಂದು ಇಂಪ್ರೂವ್ಮೆಂಟ್ ಆಗ್ತಾ ಕಾಣ್ತಿದೆ. ಇದರಿಂದ ಅನೇಕ ಜನರಿಗೆ ಭಾಳ ಉತ್ತಮ ಅಭಿವೃದ್ಧಿ ಕಾರಣವಾಗಿದೆ. ಇದರಲ್ಲಿ ಮುಖ್ಯ ಕಾರಣ ಈ ವಾರ್ಡಿನ ಸದಸ್ಯರಾದ ನಮ್ಮ ವಿಲ್ಫ್ರೆಡ್ ಡಿಸೋಜಾ ಮತ್ತು ಹಸನ್ ಹಬ್ಬ, ಪುಷ್ಪಾಂಚನ್ ಮತ್ತು ಜಮೀರ್ ಅವರಿದ್ದರು. ಅವರು ಮೊದಲಿಂದ ಇದ್ರ ಬಗ್ಗೆ ನಮ್ಮ ಸ್ಪೀಕರ್ ಸಹಿತ ಪ್ರೆಷರ್ ಆಗ್ತಾ ಇದ್ದಾರೆ, ರೋಡ್ ಆಗಬೇಕು, ಮಳೆಗಾಲ ಹೋಗ್ಲಿಕ್ಕೆ ಕಷ್ಟ ಉಂಟು, ಅನೇಕ ಕಡೆ ಗುಂಡಿ ಉಂಟು ಅಂತ ಹೇಳ್ತಿದ್ದರು. ಅದನ್ನು
ಈ ವಿಷಯವನ್ನು ತಿಳಿದು ನಮ್ಮ ಶಾಸಕರಾದ ಸ್ಪೀಕರ್ ವಿ.ಟಿ. 50 ಲಕ್ಷವನ್ನು ಈ ಅನುದಾನ ಒದಗಿಸಿದ್ದಾರೆ. ನಮ್ಮ ಎಸ್ ಸಿ ಫಂಡ್ನಲ್ಲಿ ಇಟ್ಟಿದ್ದಾರೆ. ಇದು ಬಹಳ ಉತ್ತಮವಾದ, ಇದು ನಾವು ಸಹ ಈ ಒಳಗಿನ ರೋಡ್ ಇಲ್ಲಿಂದ ರಾಣಿಪುರದಿಂದ ಪಂಡಿತ್ ಹೌಸ್ ಕನೆಕ್ಷನ್ ಉಂಟು. ತುಂಬ ಜನ ಇದರ ಒಳಗಿಂದ ಹೋಗ್ತಿದ್ದಾರೆ. ಇದರಿಂದ ಇದು ಶಾರ್ಟ್ ಕಟ್ ಮತ್ತು ಆಚೆಯಿಂದ ಹೋಗುವ ಬ್ಲಾಕ್ ಸಿಗ್ತದೆ ನಮ್ಮ ಕೊರಗಜ ಕಟ್ಟೆ ಹತ್ತಿರ. ಹೆಚ್ಚಿನ ಜನ ಈ ರಸ್ತೆಯನ್ನು ಯೂಸ್ ಮಾಡ್ತಾರೆ. ಈ ಅನುದಾನ ಒದಗಿಸಿ ನಾನು ಅವರಿಗೆ ಆರ್ಥಿಕ ಧನ್ಯವಾದ ಅರ್ಪಿಸ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಏರಿಯಾ ಬಹಳ ಇಂಪ್ರೂವ್ಮೆಂಟ್ ಆಗಲಿ ಅಂತ ಆರಿಸ್ತಾ ಎರಡು ಮಾತು ಮುಗಿಸ್ತೇನೆ. ಮೂರು ಗ್ರಾಮದ ಎಲ್ಲ ನಾಗರಿಕರ ಅಭಿನಂದನೆ ಸಲ್ಲಿಸ್ತಾರೆ. ನಮ್ಮ ಇಲ್ಲಿ ಸಂತೋಷ್ ನಗರ ಸಿರಾಜುಲ್ ಮದ್ರಾಸಾ ಒಂದು ನಮ್ಮ ಮಸೀದಿ ಇದೆ, ಹಾಗೂ ಕೊರಗಜ್ಜನ ಸಮಿತಿ ಇಲ್ಲಿದೆ, ಹಾಗೂ ನಮ್ಮ ರಾಣಿಪುರ ಚರ್ಚಿ ಇದೆ. ಈ ಸರ್ವಧರ್ಮದ ಜನರು ಇಲ್ಲಿ ವಾಸಿಸುತ್ತಿದ್ದಾರೆ. ಇಲ್ಲಿ 2010ರಿಂದ ಈಗವರೆಗೆ ಸಾಧಾರಣ 20,000 ಕೋಟಿ ಕೂಡ ಅನುದಾನ ಇವರು ಮುಳ್ಳಾಲ ಬ್ಲಾಕ್ನಿಂದ ನಮಗೆ ತಂದು ಕೊಟ್ಟಿದ್ದಾರೆ. ನಮ್ಮ ಖಾದರ್ ಸರ್ ನೆಚ್ಚಿನ ನಾಯಕರು, ನಮ್ಮ ಎಲ್ಲ ಪ್ರೀತಿಯ ವಿಶ್ವಾಸದ ನಮ್ಮ ಶಾಸಕರಾಗಿದ್ದಾರೆ. ಅವರು ಮುಂದಿನ ದಿನದಲ್ಲಿ ಕೂಡ ಈ ಉಳ್ಳಾಲ ತಾಲೂಕನ್ನು ಒಂದು ಅಭಿವೃದ್ಧಿಯ ಒಳ್ಳೆಯ ಅಭಿವೃದ್ಧಿಯ ಊರಂತ ಮಾಡ್ತಾ ಇದ್ದಾರೆ. ಹಾಗೂ ಮುಂದಿನ ದಿನದಲ್ಲಿ ಇಲ್ಲಿಯ ಬಹು ನೀರಾವರಿ ಕುಡಿಯುವ ಯೋಜನೆಯನ್ನು ಈಗ ತಾನೇ ಅದರ ಕಾಮಗಾರಿ ಚಾಲನೆಯಲ್ಲಿದೆ. ಮುಂದಿನ ದಿನದಲ್ಲಿ ಪಾವೂರಿನಿಂದ ಕುಡಿಯುವ ನೀರಿನ ಯೋಜನೆಯನ್ನು ನಮ್ಮ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನುದಾನದಿಂದ ಇಲ್ಲಿ ಮಾಡ್ತಿದ್ದಾರೆ. ಅವರು ಸ್ವೀಕಾರಾಗಿ ನಮ್ಮ ಉಳ್ಳಾಲಕ್ಕೆ ಒಂದು ಹೆಮ್ಮೆಯ ನಾಯಕರಾಗಿದ್ದಾರೆ. ಅವರು ಆದಷ್ಟು ನಮಗೆ ಇನ್ನು ಉನ್ನತ ಸ್ಥಾನದಲ್ಲಿ ಹೋಗಲಿ, ಮುಂದಿನ ದಿನದಲ್ಲಿ ಅವರು ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಲಿ. ಹಾಗೂ ನಮ್ಮ ಇಲ್ಲಿಯ ಮುನ್ನೂರು ಗ್ರಾಮದ ಸಮಿತಿಯ ಎಲ್ಲ ಕಾರ್ಯಕರ್ತರು, ವಲಯ ಸಮಿತಿ ಅಧ್ಯಕ್ಷರು, ಹಾಗೂ ಇಲ್ಲಿಯ ಸದಸ್ಯರಾದ ಹಸನಬ್ಬ ಮತ್ತು ಜಮೀಲಾ ಪುಷ್ಪಾಂಚನು ಮತ್ತು ಮಾಜಿ ಅಧ್ಯಕ್ಷರು ಮುನ್ನೂರು ಗ್ರಾಮದ ಮತ್ತು ಇಲ್ಲಿಯ ಉಳ್ಳಾಲ ಬ್ಲಾಕಿನ ರಮೇಶ್ ಶೆಟ್ಟಿ ಬೋಲಿಯರವರು, ಹಾಗೂ ನಮ್ಮ ಬ್ಲಾಕಿನ ಮುನ್ನೂರು ಗ್ರಾಮದ ಉಸ್ತುವಾರಿ ಆಗಿದ್ದ ಸೌಕತ್ ಅಲಿ ಅವರು, ಮತ್ತು ನಮ್ಮ ಯುವ ಉದ್ಯಮಿ ಮ್ಯಾಕ್ಸಿಮ್ ಅವರು, ಮತ್ತು ತಾಲೂಕ್ ಪಂಚಾಯತ್ ಮಾಜಿ ಮೆಂಬರ್ ವಿಲ್ಮಾ ಅವರು, ಮತ್ತು ಪಂಚಗಾಯನ ಸಮಿತಿಯ ಸದಸ್ಯರಾದ ಜಯಶಂತ ಮೆಲ್ಲನ್ಸನ್ ಅವರು, ಹಾಗೂ ಇಲ್ಲಿನ ಮಾಜಿ ಸದಸ್ಯರಾದ ಭಾಸ್ಕರ್ ಅವರು, ಹಾಗೂ ಹಿರಿಯರು ಇಬ್ರಾಯಕ್ ಅವರು, ಮತ್ತು ಅಶ್ರಫ್ ಅವರು, ಸುಕೂರ್ ಭಾಯ್ ಅವರು, ಮಜಿದಕ್ ಅವರು, ಮತ್ತು ನಮ್ಮ ಮಿತ್ರ ಪಕ್ಷರಾದ ಮಾಜಿ ಸದಸ್ಯರಾದ ಗಣೇಶ್ ಅಡ್ಡಂಟೆ ಅವರು, ಅದ್ವಕ ಅವರು, ಮತ್ತು ಎಲ್ಲ ಇಲ್ಲಿನ ಊರಿನ ಕಾರ್ಯಕರ್ತರು ಇಲ್ಲಿ ಇದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದಿಸುತ್ತೇನೆ ಹಾಗೂ ಈ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.